ಜೀವನ ಅಂತ ಇಟ್ಕೊಂಡು ಈ 10ನೇ ಪದಿ ಅಂತಂದರೆ 4ನೇ ಪದಿ ಅಂತ ಹೇಳ್ತೀವಿ. ಓಂ ಪಂಚಮದೇ ವಿಷ್ಣುಸ್ವಾನೇಶ. 5ನೇ ಪದಿ ಏನು ಹೇಳ್ರಿ? ಏನು ಹೇಳ್ರಿ? ಮಕ್ಕಳ ಅಭಿವೃದ್ಧಿಗಾಗಿ, ನಿಮ್ಮ ಸಂತಾನ ಅಭಿವೃದ್ಧಿಪಡಿಸುವಾಗಿ, ನಿಮ್ಮ ಶಾರೀರಿಕ ಮಾನಸಿಕ ಎಲ್ಲವನ್ನು ಹೇಳಿಕೊಂಡು ನಿಮ್ಮ ಒಂದು ಸಂಸಾರ ಜೀವನ ಬಲವೃದ್ಧಿಗಾಗಿ, ನಿಮ್ಮ ವಂಶವನ್ನು ಅಭಿವೃದ್ಧಿಗಾಗಿ 5ನೇ ಹೆಜ್ಜೆ ಅಂತ ಹೇಳ್ತೇವೆ. 6ನೇದು ಓಂ ಷಷ್ಠಪದೇ ವಿಷ್ಣುಸ್ವಾನೇಶ. ಏನು ಹೇಳ್ತೀರಿ? ಏನು ಹೇಳ್ರಿ? ಋತುವಿನ ಕಾಲಕ್ಕಾಗಿ ಅಂತ ಹೇಳ್ತೀವಿ. ನಾವು ಬದುಕಿಗೆ ಋತುಗಳು 6 ಋತುಗಳು ಅಂತ ಹೇಳ್ತೀವಿ. 6 ಋತುಗಳು ಅಂತ ಹೇಳ್ತೀವಿ. 6 ಋತುಗಳು ಸಾಕ್ಷಿ ಬೇಸಿಗೆ, ಮಳೆ, ಚಳಿಗಾಲ ಅಂತ ಹೇಳ್ತೀವಲ್ರಿ. ಆಯಾ ಕಾಲಕ್ಕೆ ಆಯಾ ತಕ್ಕಾಗೆ ಆ ಮಳೆ ಅಥವಾ ಚಳಿಗಾಲ ಬಂದಾಗ ಮಾತ್ರ ನಾವು ಕೂಡ ಬಲವನ್ನು ಹೊಂದ್ತೀವಿ ಅಂತ ಹೇಳಿ. ಓಂ ಸಪ್ತಪದೇ ವಿಷ್ಣುಸ್ಥಾನೇಶು. 7ನೇ ಹೆಜ್ಜೆ ಸ್ನೇಹಿತ ಸ್ಥಿರತೆಗಾಗಿ. ನೀವೆಲ್ಲ ಪ್ರಥಮದ ಅನ್ನಸಂಜೆ ಎಲ್ಲ ಕೂಡಿ ಲಾಸ್ಟಿಗೆ ಅಂತಂದರೆ ನೀವು ಗಂಡ ಹಿಂದಷ್ಟೇ ಇರಬಾರ್ದು. ಸ್ನೇಹಿತ ಹೆಂಗಿರ್ತಾನೋ, ನಿಮ್ಮ ಗೆಳತಿ ಗೆಳೆ ಹೆಂಗಿರ್ತೋ ಅದೇ ಥರವಾಗಿ ಹೊಂದಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹೊಂದಾಡ್ಕೊಂಡು ಹೋಗ್ತೀರಲ್ಲಿ ನೋಡಿ ಮೇಡಮ್